ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 13 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರ್ಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ, ಸೀತೆ, ಲಕ್ಷ್ಮಣರು ದಶರಥನ ಪಾದಗಳಿಗೆ ವಂದಿಸಿ ಅವನಿಗೆ ಬಲವೊಂದು ವಿದಾಯವನ್ನು ಹೇಳಿದರು. ಮತ್ತೆ ಪುನಃ ಕೌಸಲ್ಯಗೆ ವಂದಿಸಿ ಸುಮಿತ್ರೆಯ ಪಾದಗಳನ್ನು ಹಿಡಿದು ನಮಸ್ಕರಿಸಿದರು. ಸುಮಿತ್ರೆಯು ಲಕ್ಷ್ಮಣನ ತಲೆಯನ್ನು ಅಘ್ರಾಣಿಸಿ ಹೇಳಿದಳು, ಮಗನೇ, ನೀನು ವನವಾಸಕ್ಕಾಗಿಯೇ ಹುಟ್ಟಿದವನು ಎಂದು ಕಾಣುತ್ತದೆ. ನಿನ್ನ ಪ್ರೀತಿಯ ಅಣ್ಣನ ವಿಷಯದಲ್ಲಿ ಎಂದಿಗೂ ತಪ್ಪಾಗಿ ನಡೆದುಕೊಳ್ಳಬೇಡ. ಅವನು ವ್ಯಸನದಲ್ಲಾಗಲಿ ವೃದ್ಧಿಯಲ್ಲಾಗಲಿ ಇರಲಿ, ಅವನೇ ನಿನಗೆ ಗತಿ. ಅಣ್ಣನ ವಶದಲ್ಲಿರುವುದು ಲೋಕದಲ್ಲಿ ಸತ್ಪುರುಷರ ಧರ್ಮ. ವಿಧೇಯತೆ, ದಾನ, ಯಜ್ಞದೀಕ್ಷೆ, ಯುದ್ಧದಲ್ಲಿ ದೇಹತ್ಯಾಗ, ಇದು ಇಕ್ಷ್ವಾಕು ಕುಲದ ಸನಾತನ ಧರ್ಮ. ಹೋಗಪ್ಪ ಹೋಗು. ರಾಮನನ್ನು, ನಿನ್ನನ್ನು ಹೆತ್ತ ದಶರಥನೆಂದೇ ತಿಳಿ. ಜಾನಕಿಯನ್ನು ನಾನೆಂದೇ ತಿಳಿ. ಅಡವಿಯನ್ನು ಅಯೋಧ್ಯೆ ಎಂದು ಭಾವಿಸು. ಸುಖವಾಗಿ ಹೋಗಿ ಬಾ ನನ್ನ ಕಂದ. ಅನಂತರ ಸುಮಂತ್ರನು ವಿನೀತನಾಗಿ ಕೈಮುಗಿದುಕೊಂಡು ರಾಮನಿಗೆಂದನು, ರಾಜಕುಮಾರ, ರಥವನ್ನೇರು. ನಿನಗೆ ಒಳ್ಳೆಯದಾಗಲಿ. ನೀನು ಹೇಳುವ ಸ್ಥಳಕ್ಕೆ ನಿನ್ನನ್ನು ತಲುಪಿಸುತ್ತೇನೆ. ಕೈಕೇಯಿಯ ಆಗ್ರಹದಂತೆ ನೀನು 14 ವರ್ಷ ವನವಾಸವನ್ನು ಅನುಭವಿಸಬೇಕಾಗಿದೆ. ಅದನ್ನು ಪ್ರಾರಂಭಿಸಬಹುದು. ಸೂರ್ಯನಂತೆ ಹೊಳೆಯುತ್ತಿದ್ದ ಆ ರಥವನ್ನು ಮೊದಲು ಸೀತೆಯು ಸಂತೋಷದಿಂದ ಏರಿದಳು. ಅವಳು ಮಾವನು ಕೊಡಿಸಿದ್ದ ಅಮೂಲ್ಯ ವಸ್ತ್ರಾಲಂಕಾರಗಳಿಂದ ಅಲಂಕೃತಳಾಗಿದ್ದಳು. ಹಾಗೆ 14 ವರ್ಷಗಳ ವನವಾಸಕ್ಕಾಗಿ ಲೆಕ್ಕ ಮಾಡಿಕೊಟ್ಟ ವಸ್ತ್ರಗಳು, ಆಭರಣಗಳು ಅವಳ ಬಳಿ ಇದ್ದವು. ರಾಮ, ಲಕ್ಷ್ಮಣರು ಆಯುಧಗಳನ್ನು, ಕವಚಗಳನ್ನು, ಹಾರೆ ಬುಟ್ಟಿಗಳನ್ನು ರಥದ ಹಿಂಬದಿಯಲ್ಲಿ ಪೇರಿಸಿಟ್ಟಿದ್ದರು. ಬಳಿಕ ಬೆಂಕಿಯಂತೆ ಹೊಳೆಯುತ್ತಿದ್ದ ರಥವನ್ನು ಏರಿದರು. ಮೂವರು ರಥದಲ್ಲಿ ಕುಳಿತೊಡನೆ ಸುಮಂತ್ರನು ವಾಯುವೇಗದ ಅಶ್ವಗಳನ್ನು ಓಡಿಸಿದನು. ಬಹುಕಾಲ ಅರಣ್ಯವಾಸದಲ್ಲಿ ಮಾಡಲು ರಾಮನು ಹೋದಾಗ ಅಯೋಧ್ಯೆಯ ಚತುರಂಗ ಸೈನ್ಯವು ಉದ್ವಿಗ್ನವಾಯಿತು. ಪ್ರಜೆಗಳು ಪ್ರಜ್ಞಾಹೀನರಾದಂತಾದರು. ಜನರು ಸಂಭ್ರಾಂತರಾದರು. ಮದ್ದಾನೆಗಳು ಸಿಟ್ಟಿಗೆದ್ದವು. ಕುದುರೆಗಳು ದೀನತೆಯಿಂದ ಕೆನೆದವು. ಈ ಕೋಲಾಹಲವು ನಗರವನ್ನು ಕ್ಷೋಭೆಗೊಳಿಸಿತು. ಮಕ್ಕಳು, ಮುದುಕರು ಮೊದಲಾದ ಪ್ರಜೆಗಳು ರಥದ ಹಿಂದೆ ಓಡಿದರು. ಎಡ ಬಲಬದಿಗಳಲ್ಲಿ ಹಿಂದಿನಿಂದ ರಾಮನನ್ನು ನೋಡುತ್ತಾ ಕಣ್ಣೀರು ಸುರಿಸುತ್ತಾ ಸುಮಂತ್ರನಿಗೆ ಕೂಗಿ ಹೇಳುತ್ತಿದ್ದರು, ಸುಮಂತ್ರ, ಕುದುರೆಗಳ ಕಡಿವಾಣವನ್ನು ಹಿಂದಕ್ಕೆಳೆ. ರಥವು ಮೆಲ್ಲಗೆ ಸಾಗಲಿ. ರಾಮನ ಮುಖವನ್ನೊಮ್ಮೆ ನೋಡಿಬಿಡುತ್ತೇವೆ. ಮುಂದೆ ಅವನ ದರ್ಶನ ಯಾವಾಗ ಎಂಬುದು ತಿಳಿಯದು. ರಾಮನ ತಾಯಿಯ ಹೃದಯ ಕಬ್ಬಿಣದಿಂದ ಆದದ್ದು ಎಂಬುದರಲ್ಲಿ ಸಂಶಯವೇ ಇಲ್ಲ. ದೇವತೆಯಂತೆ ಕಂಗೊಳಿಸುವ ಮಗನು ಕಾಡಿಗೆ ಹೋಗುತ್ತಿದ್ದರೂ ಅವಳ ಹೃದಯ ಒಡೆಯುತ್ತಿಲ್ಲವಲ್ಲ. ರಾಮನನ್ನು ನೆರಳಿನಂತೆ ಹಿಂಬಾಲಿಸುವ ಸೀತೆಯೇ ಧನ್ಯಳು. ಸೂರ್ಯನ ಪ್ರಭೆಯು ಮೇರು ಪರ್ವತವನ್ನು ಬಿಟ್ಟಿರುತ್ತದೆಯೇ? ಆಹಾ, ಲಕ್ಷ್ಮಣ, ದೇವರಂತಹ ಅಣ್ಣನ ಸೇವೆಗೆ ನಿಂತಿದ್ದೀಯಪ್ಪ. ನೀನೇ ಧನ್ಯ. ಅಣ್ಣನ ಅನುಸರಣೆಯಿಂದಲೇ ನಿನಗೆ ತಪಸ್ಸಿದ್ಧಿ, ಮಹಾ ಅಭ್ಯುದಯ, ಇದೇ ಸ್ವರ್ಗಕ್ಕೆ ಮಾರ್ಗ. ಹೀಗೆಲ್ಲ ಹೇಳುತ್ತಿದ್ದಂತೆ ಅವರೆಲ್ಲರೂ ಬಾಷ್ಪ ಗದ್ಗದಿತರಾದರು. ಮುಂದೇನು ಮಾತನಾಡದಾದರು. ಇತ್ತ ದಶರಥನು ದೀನರಾದ ರಾಣಿಯರೆಂದೊಡಗೂಡಿ ದೀನಚೇತನನಾಗಿ ರಾಮನನ್ನು ನೋಡಿಬಿಡುತ್ತೇವೋ ಎಂದುಕೊಳ್ಳುತ್ತಾ ಅರಮನೆಯಿಂದ ಹೊರಗೆ ಬಂದರು. ಮಹಾಗಜವು ಬಂಧನಕ್ಕೊಳಗಾದಾಗ ಹೆಣ್ಣಾನೆಗಳು ದುಃಖದಿಂದ ಚೀರಾಡುವಂತೆ ಅಲ್ಲಿ ಸ್ತ್ರೀಯರು ರೋಧಿಸಿದರು. ಗ್ರಹಣ ಕಾಲದ ಚಂದ್ರನಂತೆ ದಶರಥನು ನಿಷ್ಭ್ರಷ್ಟನಾಗಿದ್ದನು. ಅತ್ತ ರಾಮನು ಸುಮಂತ್ರನಿಗೆ ಬೇಗನೆ ರಥವನ್ನು ನಡೆಸಲು ಹೇಳುತ್ತಿದ್ದನು. ಆದರೆ ಜನರು ಬೇಡವೆನ್ನುತ್ತಿದ್ದರು. ಸುಮಂತ್ರನಿಗೆ ಏನು ಮಾಡಬೇಕು ಎಂಬುದೇ ಹೊಳೆಯಲಿಲ್ಲ. ಜನ ಸಮ್ಮರ್ಧದಿಂದ ಎದ್ದ ಮಾರ್ಗದ ಧೂಳು ಜನರ ಕಣ್ಣೀರಿನಿಂದಲೇ ತೊಳೆದು ಹೋಯಿತು. ಜನರ ಕಣ್ಣೀರು ಹಾಹಾಕಾರಗಳಿಂದ ಅಯೋಧ್ಯೆಯೂ ಅತಿ ಪೀಡಿತವಾಯಿತು. ಮೀನುಗಳಿಂದ ಲುಗಾಡಿಸಲ್ಪಟ್ಟ ಕಮಲಗಳಿಂದ ನೀರು ಉದುರುವಂತೆ ಪೌರ ಸ್ತ್ರೀಯರ ಕಣ್ಣುಗಳಿಂದ ನೀರು ಸುರಿಯಿತು. ಇಡೀ ನಗರವೇ ದುಃಖದಿಂದ ತುಂಬಿರುವುದನ್ನು ಕಂಡು ದಶರಥನು ಶೋಕಾವೇಗವನ್ನು ತಡೆದುಕೊಳ್ಳಲಾರದೆ ಬುಡ ಕಡಿದ ಮರದಂತೆ ನೆಲಕ್ಕುರುಳಿದನು. ಅದನ್ನು ನೋಡಿ ಜನರು ಅಯ್ಯೋ ಅಯ್ಯೋ ಎಂದು ಅರ್ಥನಾದವನ್ನು ಮಾಡಿದರು. ಕೆಲವರು ಅಯ್ಯೋ ರಾಮ ಎಂದು ಅಳುತ್ತಿದ್ದರೆ
ಮತ್ತೆ ಕೆಲವರು ಅಯ್ಯೋ ರಾಮನ ತಾಯಿಯೇ ಎಂದು ಗೋಳಿಡುತ್ತಿದ್ದರು. ಅಷ್ಟರಲ್ಲಿ ದಶರಥನು ಎಚ್ಚೆತ್ತು ಹೊರಗೆ ಹೊರಟನು. ಮತ್ತೆ ಕೆಲವರು ಅಯ್ಯೋ ರಾಮನ ತಾಯಿಯೇ ಎಂದು ಗೋಳಿಡುತ್ತಿದ್ದರು. ಅಷ್ಟರಲ್ಲಿ ದಶರಥನು ಎಚ್ಚೆತ್ತು ಹೊರಗೆ ಹೊರಟನು. ತನ್ನ ಹಿಂದೆ ಎದ್ದ ಮಹಾಶಬ್ದವನ್ನ ಕೇಳಿ ರಾಮನು ಹಿಂದಿರುಗಿ ನೋಡಿದನು. ರೋಧಿಸುತ್ತಾ ಅರಮನೆಯಿಂದ ಹೊರಗೆ ಬರುತ್ತಿದ್ದ ತಂದೆ ತಾಯಿಗಳು ಅವನಿಗೆ ಕಾಣಿಸಿದರು. ಹಗ್ಗದಿಂದ ಕಟ್ಟಿ ಹಾಕಿದ ಕರುವು ತನ್ನ ತಾಯಿಯ ಕಡೆಗೆ ನೋಡುವಂತೆ ಅವನು ತನ್ನ ತಾಯಿಯನ್ನು ನೇರವಾಗಿ ನೋಡದಾದನು. ಅವರು ಹಾಗೆ ಹೊರಬರುವುದನ್ನು ನೋಡಿದ ರಾಮನು ಸಾರಥಿಗೆ ವೇಗವಾಗಿ ರಥವನ್ನು ನಡೆಸಲು ಹೇಳಿದನು. ಪ್ರೀತಿಯಿಂದ ಹಸುವು ಕರುವನ್ನು ನೆನೆಸಿಕೊಂಡು ಓಡಿ ಬರುವಂತೆ ಕೌಸಲ್ಯೆಯು ಹಾ ರಾಮ ಸೀತೆ ಲಕ್ಷ್ಮಣ ಎಂದು ಕೂಗುತ್ತಾ ಧಾವಿಸಿ ಬರುತ್ತಿದ್ದಳು. ರಾಜನು ನಿಲ್ಲು ನಿಲ್ಲು ಎಂದು ಕೂಗುತ್ತಿದ್ದರೆ ರಾಮನು ಹೋಗು ಹೋಗು ಎನ್ನುತ್ತಿದ್ದನು. ಸುಮಂತ್ರನು ಇಕ್ಕಟ್ಟಿಗೆ ಸಿಕ್ಕಿದ್ದನು. ರಾಮನೆಂದನು, ಸುಮಂತ್ರ, ಆಮೇಲೆ ರಾಜನು ಬೈದರೆ ಕೇಳಿಸಲಿಲ್ಲವೆಂದು ಹೇಳಿ ತಪ್ಪಿಸಿಕೋ. ದುಃಖವನ್ನು ಹೆಚ್ಚು ಕಾಲ ಲಂಬಿಸುವುದು ಒಳ್ಳೆಯದಲ್ಲ. ಆಗ ಸುಮಂತ್ರನು ಸುತ್ತಲಿದ್ದ ಜನರನ್ನು ಸಂತೈಸಿ ಮಂದವಾಗಿ ಓಡುತ್ತಿದ್ದ ಕುದುರೆಗಳನ್ನು ವೇಗವಾಗಿ ಓಡಿಸಿದರು. ಅಮಾತ್ಯರೆಲ್ಲರೂ ದಶರಥನಿಗೆ ನಿವೇದಿಸಿಕೊಂಡರು. ಮಹಾರಾಜ, ಯಾರನ್ನು ನಾವು ಬೇಗ ಬರಲೆಂದು ಹಾರೈಸುತ್ತೇವೋ ಆಗ ಸುಮಂತ್ರನು ಸುತ್ತಲಿದ್ದ ಜನರನ್ನು ಸಂತೈಸಿ ಮಂದವಾಗಿ ಓಡುತ್ತಿದ್ದ ಕುದುರೆಗಳನ್ನು ವೇಗವಾಗಿ ಓಡಿಸಿದನು. ಅಮಾತ್ಯರೆಲ್ಲ ದಶರಥನಿಗೆ ನಿವೇದಿಸಿಕೊಂಡರು. ಮಹಾರಾಜ, ಯಾರನ್ನು ನಾವು ಬೇಗ ಬರಲೆಂದು ಹಾರೈಸುತ್ತೇವೋ ಅವರ ಹಿಂದೆ ಹೆಚ್ಚು ದೂರ ಹೋಗಬಾರದು. ಅಮಾತ್ಯರ ತರ್ಕಸಮ್ಮತವಾದ ಮಾತನ್ನು ಕೇಳಿದ ಮೈ ಬೆವರಿದ ವಿಷಾದದಿಂದ ನೊಂದ ದಶರಥನು ಅಲ್ಲೇ ನಿಂತನು. ರಾಮನು ಹೋದ ಕಡೆಗೆ ಹತಾಶೆಯಿಂದ ನೋಡುತ್ತಿದ್ದನು. ಎಲ್ಲ ತಾಯಂದಿರಿಗೂ ನಮಸ್ಕರಿಸಿ ಶ್ರೀರಾಮನು ಹೊರಟು ಹೋದ ಮೇಲೆ ಅಂತಃಪುರದಲ್ಲಿ ದೊಡ್ಡ ಆರ್ತನಾದವೆದ್ದಿತು. ಹೆಂಗಸರೆಲ್ಲರೂ ಅನಾಥರಾದ, ಶಕ್ತಿಹೀನರಾದ, ಬಡಪಾಯಿಗಳಾದ ನಮಗಿನ್ನು ಯಾರು ಗತಿ? ಅವನಲ್ಲದೆ ನಮ್ಮನ್ನು ಕಾಪಾಡುವವರು ಯಾರು? ನಾವು ಅವನೊಡನೆ ಒರಟಾಗಿ ವರ್ತಿಸಿದ್ರು ಎಂದೂ ಅವನು ಕೋಪಿಸಿಕೊಂಡವನಲ್ಲ. ನಮಗೆ ಕೋಪ ಬರುವಂತಹ ಕೆಲಸವನ್ನ ಮಾಡಿದವನೂ ಅಲ್ಲ. ಕೋಪಗೊಂಡವರನ್ನ ಸಮಾಧಾನಪಡಿಸುತ್ತಿದ್ದನು. ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಿದ್ದನು. ಅವನೆಲ್ಲೇ ಹೋಗುತ್ತಿದ್ದಾನೆ? ನಮ್ಮನ್ನು ಹೆತ್ತಮ್ಮನಂತೆ ನೋಡಿಕೊಳ್ಳುತ್ತಿದ್ದ ಆ ಮಹಾತ್ಮನು ಹೋಗುವುದೆಲ್ಲಿ? ಕೈಕೇಯಿಯ ಪೀಡೆಯನ್ನ ತಡೆಯಲಾಗದೆ ರಾಜನು ಕಾಡಿಗೆ ಹೋಗಲು ಹೇಳಿದ್ದರಿಂದ ಹೋಗುತ್ತಿದ್ದಾನಲ್ಲ. ಅಯ್ಯೋ, ಈ ರಾಜನಿಗೆ ಬುದ್ಧಿಯೇ ಇಲ್ಲವಲ್ಲ. ಜೀವಲೋಕಕ್ಕೆ ಪ್ರಿಯನು, ಧಾರ್ಮಿಕನು, ಸತ್ಯವ್ರತನೂ ಆದ ರಾಮನನ್ನು ವನವಾಸಕ್ಕೆ ಕಳುಹಿಸುತ್ತಿದ್ದಾನಲ್ಲ ಎಂದು ಗಟ್ಟಿಯಾಗಿ ರೋಧಿಸಿದರು. ಅದನ್ನು ಕೇಳಿದ ರಾಜನ ದುಃಖ ಉಲ್ಬಣಗೊಂಡಿತು. ಅಂದು ಅಯೋಧ್ಯೆಯಲ್ಲಿ ಅಗ್ನಿಹೋತ್ರಗಳು ನಡೆಯಲಿಲ್ಲ. ಗೃಹಸ್ಥರು ಅಡಿಗೆ ಮಾಡಲಿಲ್ಲ. ಪ್ರಜೆಗಳು ಯಾವ ಕೆಲಸವನ್ನೂ ಮಾಡಲಿಲ್ಲ. ಆನೆಗಳು ಆಹಾರವನ್ನು ಮುಟ್ಟಲಿಲ್ಲ. ಹಸುಗಳು ಕರುಗಳಿಗೆ ಹಾಲು ಕುಡಿಸಲಿಲ್ಲ. ಅಂದು ಮೊದಲ ಹೆರಿಗೆಯಾದ ತಾಯಂದಿರೂ ತಮ್ಮ ಶಿಶುಗಳನ್ನು ಕಂಡು ಸಂತೋಷ ಪಡಲಿಲ್ಲ. ಸೂರ್ಯಾಸ್ತವಾಯಿತು. ತ್ರಿಶಂಕು ನಕ್ಷತ್ರ, ಅಂಗಾರಕ, ಗುರು, ಬುಧರು ಚಂದ್ರನಿಗೆ ಕ್ರೂರವಾಗಿ ಅಭಿಮುಖರಾದರು. ನಕ್ಷತ್ರಗಳು ತಮ್ಮ ಪ್ರಭೆಯನ್ನು ಕಳೆದುಕೊಂಡವು. ಗ್ರಹಗಳು ತೇಜೋಹೀನವಾಗಿ ಹೊಗೆಯಾವರಿಸಿದಂತೆ ಕಂಡವು. ಬಿರುಗಾಳಿಯ ವೇಗಕ್ಕೆ ಆಕಾಶದಲ್ಲಿ ಮೇಘಗಳ ಸಾಲುಗಳೇ ಉಮ್ಮಳಿಸಿ ಬಂದವು. ಶೋಭೆಗೊಂಡ ಸಮುದ್ರದಂತೆ ಅವುಗಳು ಕಂಡವು. ರಾಮನು ಕಾಡಿಗೆ ಹೋದದ್ದರಿಂದ ಇಡೀ ಅಯೋಧ್ಯ ನಗರಿಯೇ ಕ್ಷುಬ್ಧವಾಯಿತು. ದಿಕ್ಕುಗಳು ಕಂಗಾಲಾಗಿದ್ದವು, ಅವುಗಳಲ್ಲಿ ಕತ್ತಲೆ ಆವರಿಸಿತ್ತು. ದಿಕ್ಕುಗಳು ಕಂಗಾಲಾಗಿದ್ದವು, ಅವುಗಳಲ್ಲಿ ಕತ್ತಲೆ ಆವರಿಸಿತ್ತು. ಅಯೋಧ್ಯೆಯ ನಾಗರಿಕರು ಆಹಾರ ವಿಹಾರಗಳನ್ನು ಬಿಟ್ಟರು. ದುಃಖ ತಪ್ತರಾಗಿ ದಶರಥನನ್ನ ತೆಗಳುತ್ತಿದ್ದರು. ಪ್ರಜೆಗಳ ದುಃಖ ಎಷ್ಟು ಮಡುಗಟ್ಟಿತ್ತೆಂದರೆ ಮಕ್ಕಳಿಗೆ ತಾಯಂದಿರು ಬೇಡವಾಯಿತು. ಗಂಡಂದಿರು ಹೆಂಡಂದಿರುವನ್ನು ಮರೆತರು. ಅಣ್ಣ ತಮ್ಮಂದಿರು ಪರಸ್ಪರ ಅಪರಿಚಿತರಂತಾದರು. ಎಲ್ಲರೂ ಧ್ಯಾನಿಸುತ್ತಾ ಇದ್ದದ್ದು ರಾಮನನ್ನು ಮಾತ್ರ. ಭಯ ಶೋಕಗಳಿಂದ ಪೀಡಿತವಾದ ಅಯೋಧ್ಯೆ ಕಂಪಿಸಿತು. ಯೋಧರ, ಆನೆಗಳ, ಕುದುರೆಗಳ ಮಹಾ ನಿನಾದವೆದ್ದಿತು. ಎಲ್ಲಿಯವರೆಗೆ ರಥಧೂಳು ಏಳುತ್ತಿತ್ತೋ ಅಲ್ಲಿಯವರೆಗೂ ದಶರಥನು ಆ ದಾರಿಯ ಕಡೆಗೇ ಕಣ್ಣು ನೆಟ್ಟು ನಿಂತಿದ್ದನು. ದಶರಥನು ಆ ಕಡೆ ನೋಡಲಿ ಎಂಬಂತೆ ಧೂಳಿಯು ಮೇಲಕ್ಕೆ ಹೋಗುತ್ತಲೇ ಇತ್ತು. ಧೂಳು ಏಳುವುದು ನಿಂತ ಮೇಲೆ ದಶರಥನು ಆರ್ತನಾಗಿ ನಿಶ್ಶಕ್ತಿಯಿಂದ ನೆಲದ ಮೇಲೆ ಕುಸಿದನು. ಆಗ ಅವನನ್ನು ಎತ್ತಲೆಂದು ಕೌಸಲ್ಯೆಯು ಅವನ ಬಲದ ಕೈಯನ್ನು ಹಿಡಿದುಕೊಂಡಳು. ರಾಮನು ಹೋದನೋ ಇಲ್ಲವೋ ಎಂದು ನಿಶ್ಚಯವಾಗಿ ತಿಳಿಯಲು ಬಂದ ಕೈಕೇಯಿಯು ಅವನ ಎಡದ ಕೈಯನ್ನು ಹಿಡಿಯಲು ಹೋದಳು. ದಶರಥನು ವ್ಯಥೆಯಿಂದಲೂ ಸಿಟ್ಟಿನಿಂದಲೂ ಸಿಡುಕಿದನು. ಕೆಟ್ಟ ನಡತೆಯ ಹೆಂಗಸೇ, ನನ್ನನ್ನು ಮುಟ್ಟಬೇಡ. ನಾನು ನಿನ್ನನ್ನು ನೋಡಲೂ ಇಷ್ಟಪಡುವುದಿಲ್ಲ. ನೀನು ನನ್ನ ಹೆಂಡತಿಯೂ ಅಲ್ಲ, ಬಂಧುವೂ ಅಲ್ಲ. ನಿನ್ನ ಸೇವಕರು ನನಗೇನೂ ಅಲ್ಲ, ನಾನು ಅವರಿಗೆ ಏನೂ ಅಲ್ಲ. ಸ್ವಾರ್ಥದಿಂದ ಧರ್ಮವನ್ನು ಬಿಟ್ಟ ನಿನ್ನನ್ನೂ ನಾನು ಬಿಟ್ಟಿದ್ದೇನೆ. ನಿನ್ನ ಪಾಣಿಗ್ರಹಣವನ್ನು ಮಾಡಿ ಪರಿಣಯ ಮಾಡಿದ ಪುಣ್ಯವನ್ನು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ನಾನು ತ್ಯಾಗ ಮಾಡುತ್ತೇನೆ. ಭರತನೇನಾದರೂ ಸಂತೋಷದಿಂದ ಈ ರಾಜ್ಯವನ್ನು ಸ್ವೀಕರಿಸಿದರೆ ಅವನು ನನ್ನ ಉತ್ತರ ಕ್ರಿಯೆಯನ್ನು ಮಾಡಬಾರದು.
ಅವನು ಕೊಟ್ಟ ತರ್ಪಣ ನನಗೆ ಸೇರದಿರಲಿ. ಅನಂತರ ಕೌಸಲ್ಯೆಯು ರಾಜನನ್ನು ಎಬ್ಬಿಸಿ ಅರಮನೆಯೊಳಗೆ ಕರೆದುಕೊಂಡು ಹೋದಳು. ದಶರಥನು ಮತ್ತೆ ಮತ್ತೆ ರಾಮನು ಹೋದ ದಿಕ್ಕನ್ನು ನೋಡುತ್ತಾ ಅಲ್ಲಲ್ಲಿ ಬೀಳುತ್ತಾ ಏಳುತ್ತಾ ನಡೆದನು. ರಾಮನು ಅಯೋಧ್ಯೆಯ ಗಡಿಯನ್ನು ದಾಟಿರಬಹುದೆಂದು ಊಹಿಸಿ ಬಡಬಡಿಸಲಾರಂಭಿಸಿದನು. ಅಯ್ಯೋ, ನನ್ನ ಮಗನನ್ನು ಒಯ್ದು ರಥದ ಕುದುರೆಗಳು ಹೆಜ್ಜೆಗಳು ಕಾಣಿಸುತ್ತಿವೆಯೇ, ಮಾತ್ರ ಅವನು ಕಾಣಿಸುತ್ತಿಲ್ಲವಲ್ಲ. ಅರಮನೆಯಲ್ಲಿ ಚಂದನವನ್ನ ಪೂಸಿಕೊಂಡು ಉತ್ತಮ ಸ್ತ್ರೀಯರು ಬೀಸಣಿಗೆಯಿಂದ ಬೀಸುತ್ತಿರಲು ತಲೆದಿಂಬಿಗೊರಗಿ ಮಲಗುತ್ತಿದ್ದ ಅವನು ಇನ್ನು ಮುಂದೆ ಯಾವುದೋ ಮರದ ಬುಡದಲ್ಲಿ ಕಲ್ಲಿಗೋ ಕಟ್ಟಿಗೆಗೋ ಹೊರಗೆ ಮಲಗಬೇಕಾಯಿತಲ್ಲ. ಬೆಳಿಗ್ಗೆ ಧೂಳು ಮೆತ್ತಿದ ಮೈಯಿಂದ ನಿಟ್ಟೆಸಿರು ಬಿಡುತ್ತಾ ಏಳಬೇಕಾಯಿತಲ್ಲ. ಬೆಳಗ್ಗೆದ್ದು ಅನಾಥನಂತೆ ನಡೆಯುವ ಆಜಾನುಬಾಹು ಕಾಡಿನಲ್ಲಿ ಬೇಡರನ್ನ ನೋಡುವಂತಾಯಿತಲ್ಲ. ಯಾವಾಗಲೂ ಸುಖದಲ್ಲಿರಬೇಕಾದ ಜನಕನ ಮಗಳು ಕಲ್ಲು ಮುಳ್ಳುಗಳಿಂದ ನೋಯುತ್ತಾ ಬಳಲಿ ಕಾಡಿನಲ್ಲಿ ನಡೆಯಬೇಕಲ್ಲ. ಹಿಂಸ್ರ ಮೃಗಗಳ ಗರ್ಜನೆಯ ಪರಿಚಯವಿಲ್ಲದ ಅವಳು ಅದನ್ನು ಕೇಳಿ ನಡುಗುವಳು. ಕೈಕೇಯಿ, ನಿನ್ನ ಆಸೆ ನೆರವೇರಲಿ. ವಿಧವೆಯಾಗಿ ರಾಜ್ಯದಲ್ಲಿ ಸುಖವಾಗಿರು. ಆ ಪುರುಷ ಪುಂಗವನನ್ನ ಬಿಟ್ಟು ಬದುಕುವ ಆಸೆ ನನಗಿಲ್ಲ ಎಂದು ವಿಲಪಿಸುತ್ತಾ ಸತ್ತದ್ದಕ್ಕೆ ಸ್ನಾನ ಮಾಡಿದವನಂತೆ ಆ ಅನಿಷ್ಟದ ಅರಮನೆಯೊಳಗೆ ಹೋದನು. ಅಲ್ಲಿ ಗದ್ಗದ ಧ್ವನಿಯಲ್ಲಿ ದೈನ್ಯದಿಂದ ಹೇಳಿದನು, ನನ್ನನ್ನು ರಾಮನ ತಾಯಿಯಾದ ಕೌಸಲ್ಯ ಅಂತಃಪುರಕ್ಕೆ ಬೇಗನೆ ಕರೆದುಕೊಂಡು ಹೋಗಿ. ನನ್ನ ಮನಸ್ಸಿಗೆ ಬೇರೆಲ್ಲೂ ಶಾಂತಿಯು ದೊರಕದು. ದ್ವಾರಪಾಲಕರು ಅವನನ್ನು ಕೌಸಲ್ಯ ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದರು. ಅಲ್ಲಿ ಹಾಸಿಗೆಯಲ್ಲಿ ಮಲಗಿದರೂ ಅವನ ಮನಸ್ಸಿನ ತಳಮಳ ಕಡಿಮೆಯಾಗಲಿಲ್ಲ. ಇಬ್ಬರು ಮಕ್ಕಳು, ಒಬ್ಬ ಸೊಸೆಯೂ ಇಲ್ಲದ ಅರಮನೆ ಚಂದ್ರನಿಲ್ಲದ ಆಕಾಶದಂತೆ ತೋರಿತು ಅವನಿಗೆ. ದುಃಖವು ಉಮ್ಮಳಿಸಿ ಬಂದಾಗ ಕೈಗಳನ್ನು ಮೇಲೆತ್ತಿ ಗಟ್ಟಿಯಾಗಿ ಕೂಗಿಕೊಂಡನು, ಅಯ್ಯೋ ರಾಮ, ನಮ್ಮಿಬ್ಬರನ್ನು ಬಿಟ್ಟು ಹೋದೆಯಾ? ರಾಮನು ಹಿಂದಕ್ಕೆ ಬರುವವರೆಗೆ ಯಾರು ಬದುಕಿರುತ್ತಾರೋ, ಅವರನ್ನು ಆಲಂಗಿಸಿಕೊಳ್ಳುತ್ತಾರೋ ಅವರೇ ಭಾಗ್ಯವಂತರು. ರಾತ್ರಿ ಬಲಿಯಿತು. ದಶರಥನಿಗೆ ಅದು ಕಾಲರಾತ್ರಿಯಂತೆ ಭಾಸವಾಯಿತು. ಅರ್ಧರಾತ್ರಿಯಲ್ಲಿ ದಶರಥನು ಕೌಸಲ್ಯಗೆ ಹೇಳಿದನು, ಪ್ರಿಯ ಕೌಸಲ್ಯೆ, ರಾಮನನ್ನು ಅನುಸರಿಸಿ ಹೋದ ನನ್ನ ಕಣ್ಣುಗಳು ತಿರುಗು ಬರಲೇ ಇಲ್ಲ ಕಣೆ. ನೀನೂ ನನಗೆ ಕಾಣಿಸುತ್ತಿಲ್ಲ. ನಿನ್ನ ಕೈಯಿಂದ ಒಮ್ಮೆ ನನ್ನನ್ನು ಮುಟ್ಟು. ಹೀಗೆ ಶೋಕದಿಂದ ಮತಿಗೆಟ್ಟ ದಶರಥನ ಪಕ್ಕದಲ್ಲಿ ಕುಳಿತಿದ್ದ ಕೌಸಲ್ಯೆಯೂ ಅಳುತ್ತಲೇ ಇದ್ದಳು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.